ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ. ವಿ.ಕೆ. ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಮಾಡಿ ತಮಗೆ ಪ್ರಸ್ತುತಪಡಿಸಿದ್ದೇನೆ. ತಮ್ಮ ಮುಂದೆ ತಾವು ತಿಳಿದುಕೊಂಡಿದ್ದೇನೆಂದು ನಾನು ಅಂದುಕೊಂಡಿದ್ದೇನೆ. ವೀಕ್ಷಕರಿಗೆ ಶುಭಾಶಯಗಳು. ಹೀಗೆ ನೀವು ನಮಗೆ ಪ್ರೋತ್ಸಾಹವನ್ನು ಕೊಡುತ್ತಾ ಇದ್ದರೆ ನಾವು ಮುಂದಿನ ವಿಡಿಯೋಗಳನ್ನು ಮಾಡುವುದಕ್ಕೆ ಒಳ್ಳೆಯ ನಿಮ್ಮ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತದೆ. ಅದಕ್ಕೆ ತಾವು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಇತರರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ನನ್ನ ಮುಂದಿನ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇನೆ. ವಿಷಯವೆಂದರೆ, ಒಂದು ಯಾವುದೇ ಆಗಲಿ ಇದುವರೆಗಾಗಿ ನಾನು ತಿಳಿಸಿದಂತೆ ಒಂದು ಮನೆಯನ್ನು ಕಟ್ಟಡವನ್ನು ಯಾವುದೇ ಮನೆಯಾಗಲಿ ಮಂದಿರವಾಗಲಿ ಯಾವುದೇ ಆಗಲಿ ಕಟ್ಟಬೇಕು ಎಂದರೆ ಆವಾಗ ಅದರದ್ದು ವಾಸ್ತು ಸಿದ್ಧಾಂತದ ಪ್ರಕಾರ ಕಟ್ಟಲೇಬೇಕು. ಕಟ್ಟಿದರೆ ಒಂದು ವೇಳೆ ಅದು ಆಯಾ ವ್ಯಯಗಳನ್ನು ಸರಿಯಾಗಿ ಹಾಕಿಕೊಂಡು ನೋಡಬೇಕು. ಒಂದು ವೇಳೆ ಆಯಾ ವ್ಯಯ ಸರಿಯಾಗಿ ಇರದಿದ್ದರೆ ಅದು ಅನರ್ಥಕ್ಕೆ ಈಡಾಗುತ್ತದೆ. ಅದಕ್ಕೆ ತಾವು ಆಯಾ ವ್ಯಯ ಎಂಬುದು ಸರಿಯಾಗಿ ನೋಡಬೇಕು. ಆಯಾ ಎಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಕಳೆದ ಸಂಚಿಕೆಯಲ್ಲಿ ನಾನು ತಿಳಿಸಿರುವಂತೆ ಈಗೂ ಸಹ ಈ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಆಯವೆಂದರೆ ಆದಾಯ, ವ್ಯಯ ಎಂದರೆ ಖರ್ಚು. ಒಬ್ಬ ಮನುಷ್ಯನಿಗೆ ಆಗಲಿ ಮನೆಗಾಗಲಿ ಯಾವುದಕ್ಕೆ ಆಗಲಿ ಆದಾಯ ಎಂಬುದು ಮುಖ್ಯವಾಗಿ ಇರಲೇಬೇಕು. ಆದಾಯ ಎಂಬುದು ಎಷ್ಟು? 1 ರೂಪಾಯಿ ಆದಾಯ ಇದ್ದರೆ ಕೇವಲ 10 ರಿಂದ 20 ಪೈಸಾ ಖರ್ಚು ಬಂದರೆ ಅದಕ್ಕೆ ಲಾಭದ ಸ್ಥಾನವೆನ್ನುತ್ತಾರೆ. ಒಂದು ವೇಳೆ ಅದು 1 ರೂಪಾಯಿ ನಮಗೆ ಸಂಭಾವನೆ ಬಂದಲ್ಲಿ ಅದು 70-80 ಪೈಸಾ ಖರ್ಚಾಗಿದ್ದರೆ ಅದು ನಮಗೆ ಒಳ್ಳೆಯ ಕೊಡುಗೆ ಅಲ್ಲ. ಅದಕ್ಕೆ ತಾವು ಆಯಾ ವ್ಯಯ ಎಂಬುದು ಯಾವಾಗಲೂ 10 ರೂಪಾಯಿ ಲಾಭ ಬಂದಿದ್ದಾದರೆ 1 ಅಥವಾ 2 ರೂಪಾಯಿ ವ್ಯಯವಾದರೆ ಪರವಾಗಿಲ್ಲ. ಅದಕ್ಕೆ ನೀವು ಆಯವನ್ನು ನುರಿತ ವಾಸ್ತುಶಾಸ್ತ್ರಜ್ಞರಲ್ಲಿ ಆಯವನ್ನು ಹಾಕಿಸಿಕೊಂಡು ನಿಮ್ಮ ಕಟ್ಟಡ ಪ್ರಾರಂಭಿಸಬೇಕೆಂದರೆ ನಮ್ಮ ಮನೆಯ ಆಯಾ ವ್ಯಯ ಎಷ್ಟಿದೆ ಎಂದು ನೀವು ಪರೀಕ್ಷೆ ಮಾಡಿ ನೋಡಿಕೊಂಡ ಮೇಲೆ ನೀವು ಉದ್ದ ಅಳತೆ ಎಂಬುದು ಆಯಾ ವ್ಯಯ ಎಂದಿದ್ದಾರೆ. ಆಯದ ಪ್ರಕಾರ ನಿಮ್ಮ ಮನೆಯನ್ನು ನೀವು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭಿಸಬೇಕು. ಯಾವಾಗಲೂ ಆದಾಯ ಮತ್ತು ಖರ್ಚು, ಆದಾಯ ಮತ್ತು ವೆಚ್ಚ. ಆಯ ವ್ಯಯ ಅಂದರೆ ವೆಚ್ಚ. ನಾವು ವೆಚ್ಚ ಮಾಡುವುದು ಒಂದು 100 ರೂಪಾಯಿ ಮಾಡಿದ್ದೇ ಆದರೆ 1000 ರೂಪಾಯಿ ಆದಾಯ ಬಂದರೆ ನಾವು ಇನ್ನೂ ಎಷ್ಟೇ ಆದರೂ ಅದಕ್ಕೆ ವೆಚ್ಚ ಮಾಡಬಹುದು. ಒಂದು ವೇಳೆ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆದರೆ ಆವಾಗ ನಾವು ಕೆಲವೇ ದಿನಗಳಲ್ಲಿ ನಮ್ಮನ್ನು ನಾವು ಏನು ಮಾಡುತ್ತೇವೆಂದರೆ ನಷ್ಟಕ್ಕೆ ಈಡಾಗುತ್ತದೆ. ಅದಕ್ಕೆ ಯಾವುದೇ ರೀತಿಯಿಂದ ಮನೆಗೆ ಆಯಾ ವ್ಯಯ ಹಾಕಬೇಕೆಂತಂದರೆ ಮೊದಲು ಅದು ಆದಾಯ ಮತ್ತು ವೆಚ್ಚ ಎಂಬುವ 2 ವಿಷಯಗಳನ್ನು ಕೂಲಂಕುಷವಾಗಿ ವಾಸ್ತುಶಾಸ್ತ್ರಜ್ಞರಲ್ಲಿ ನೀವು ಆಯವ್ಯಯ ಹಾಕಿಸಿಕೊಂಡಾಗ ಅದನ್ನು ನೀವು ಮನೆಯ ಮಾಲೀಕರಾಗಲಿ, ಅಂಗಡಿಯ ಮಾಲೀಕರಾಗಲಿ, ಅಥವಾ ಯಾವುದೇ ಉದ್ಯಮದ ಫ್ಯಾಕ್ಟ್ರಿ ಆಗಿರಲಿ, ಆಸ್ಪತ್ರೆ ಆಗಿರಲಿ, ಯಾವುದೇ ಆಗಿರಲಿ, ಇವರು ಅದನ್ನು ಸಂಪೂರ್ಣವಾಗಿ ಪರೀಕ್ಷೆ ಮಾಡಿದ ಮೇಲೆ ನೀವು ಮುಂದಿನ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಯಾಕಂದರೆ ಆದಾಯವಿಲ್ಲದ ಮನೆ ಅದು ಎಷ್ಟಿದ್ದರೇನು, ಯಾವುದೇ ಆಗಲಿ ವಸ್ತು ನಾವು ಒಂದು ಖರೀದಿ ಮಾಡಿದರೆ ವಸ್ತು ಆಗಲಿ ಏನಾಗಲಿ ನಮಗೆ ಆದಾಯ ಬಂದರೆ ಮಾತ್ರ ನಾವು ಅದಕ್ಕೆ ಅಲ್ಲಿ ದುಡಿಮೆಯ ಮಾಡುತ್ತೇವೆ, ನಮ್ಮ ಕುಟುಂಬವು ನಡೆಯುತ್ತದೆ ಮತ್ತು ನಮ್ಮ ಸಹೋದ್ಯೋಗಿಗಳು ಸಹ ಅದರಲ್ಲಿ ಲಾಭ ಬಂದರೆ ಒಂದು ಫ್ಯಾಕ್ಟ್ರಿಯ ಮಾಲೀಕನಾದರೂ ಆದಾಯ ಎಂಬುದು ಮುಖ್ಯ, ವೆಚ್ಚವೆಂಬುದು ಬಹಳ ಕಡಿಮೆ ಇರಬೇಕು. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ನೀವು ಆದಾಯ ವೆಚ್ಚ ಎನ್ನುವ ವಿಷಯವಾಗಿ
ಸಂಪೂರ್ಣವಾಗಿ ಕೂಲಂಕುಷವಾಗಿ ವಿಚಾರ ಮಾಡಿ ನೋಡಿ ನಿಮ್ಮ ಮನೆಯನ್ನು ಆಯಾ ವ್ಯಯ ಎನ್ನತಕ್ಕಂಥ ವಿಷಯದಲ್ಲಿ ಜಾಗೃತಿಯಿಂದ ನೋಡಿ ನೀವು ತಿಳಿದುಕೊಂಡು ವಾಸ್ತುಶಾಸ್ತ್ರಜ್ಞರು ಒಳ್ಳೆಯ ನುರಿತ ವಾಸ್ತುಶಾಸ್ತ್ರಜ್ಞರಾದರೆ ಅದನ್ನು ಈ ರೀತಿ ವೆಚ್ಚ ಕಡಿಮೆ ಆದಾಯ ಜಾಸ್ತಿ ಎನ್ನುವ ವಿಷಯದಲ್ಲಿ ನಿಮ್ಮ ಯಾವುದೇ ಕಟ್ಟಡದ ಆಸ್ಪತ್ರೆ ಆಗಿರಬಹುದು, ವಾಣಿಜ್ಯ ಮಳಿಗೆ ಆಗಿರಬಹುದು, ಮನೆ ಆಗಿರಬಹುದು, ಒಂದು ಮಂದಿರವಾಗಿರಬಹುದು, ಯಾವುದೇ ಆಗಲಿ ಪ್ರತಿಯೊಂದು ವಿಷಯದಲ್ಲಿ ಆಯವ್ಯಯ ಎಂಬುವುದು ಮುಖ್ಯವಾದ ವಿಷಯ. ನಾನು ಪದೇ ಪದೇ ಹೇಳುತ್ತಿದ್ದೇನೆಂದು ನೀವು ಬೇಜಾರು ಮಾಡಿಕೊಳ್ಳಬೇಡಿ. ಯಾಕಂದರೆ ಇರುವುದೇ ಅಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಯು ತಾನು ಕೃಷಿಕನಾದರೆ ವೆಚ್ಚವನ್ನು ಮಾಡಿದ 100 ರೂಪಾಯಿಗೆ 1000 ರೂಪಾಯಿ ಆದಾಯವಂತಂದರೆ ಅವನಿಗೆ ಬಹಳ ಸಂತೋಷವಿರುತ್ತದೆ. ಯಾವುದೇ ಒಬ್ಬ ಹೋಟೆಲ್ ಮಾಲೀಕನಾಗಿರಲಿ, ಒಬ್ಬ ವೈದ್ಯನಾಗಿರಲಿ, ಒಬ್ಬ ಯಾವುದೇ ನೀನು ಎಂಥದ್ದೇ ಕಟ್ಟಡವನ್ನು ಕಟ್ಟಿ ಆ ಕಟ್ಟಡದಲ್ಲಿ ವಾಸ ಮಾಡಬೇಕೆಂದರೆ ಅಲ್ಲಿ ಆದಾಯ ವೆಚ್ಚ ಬಹಳ ಅಂತರವಿರಬೇಕು. ವೆಚ್ಚ ಕಡಿಮೆಯಾದರೆ ಆದಾಯ ಜಾಸ್ತಿಯಾದರೆ ಆವಾಗ ನಾವು ಅದನ್ನು ಅಲ್ಲಿ ಸುಖ ಜೀವನ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ನೀವು AVK ನಿಜವಾಸ್ತು ಚಾನಲನ್ನು ನೋಡಿ ಇದರ ಪ್ರಕಾರ ನೀವು ನಿಮ್ಮ ಕಟ್ಟಡಗಳನ್ನು ಆಯವನ್ನು ಹಾಕಿಸಿಕೊಂಡು ಒಳ್ಳೆಯ ಋಷಭಾಯ, ಗಜಾಯ, ಧ್ವಜಾಯ ಈ ರೀತಿಯಾಗಿ ಹಾಕಿಸಿಕೊಂಡು ನೀವು ನಿಮ್ಮ ಕಟ್ಟಡದಲ್ಲಿ ವಾಸಿಸುವವರು ಸುಖವಾಗಿ ಇರಲೆಂದು ನಾನು ಆಶಿಸುತ್ತೇನೆ. ಅದಕ್ಕೆ ನಮ್ಮ AVK ನಿಜವಾಸ್ತು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡಿ, ಬೆಲ್ ಐಕಾನ್ ಎಂದು ಹೇಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಅಂದರೆ ಆವಿಷ್ಯ ಎಂಬ ವಿಷಯದ ಬಗ್ಗೆ ಕೂಲಂಕುಷವಾಗಿ ಹೇಳುತ್ತೇನೆ. ನೀವು ಅದನ್ನು ಗಮನವಿಟ್ಟು ಕೇಳಿ. ಯಾವಾಗಲೂ ಮನುಷ್ಯನಿಗೆ ಆವಿಷ್ಯ ಎಂಬುದು ಮುಖ್ಯ. ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ನಾನು ಆವಿಷ್ಯ ಎಂಬ ವಿಷಯದ ಬಗ್ಗೆ ಯಾವುದೇ ಕಟ್ಟಡ ಆಗಿರಬಹುದು ಅದರ ಬಗ್ಗೆ ವಿಸ್ತಾರವಾಗಿ ಹೇಳುತ್ತೇನೆ.